ಲಕ್ಷ ಜೀವರಾಶಿಗೆ ಅನ್ನ ಹಾಕಿಸಲುವಂಥ ಪರಮಾತ್ಮ, ಹೌದಾ? ನಿನ್ನ ಪಾದಕಮಲಗಳಲ್ಲಿ ಅನಂತ ಕೋಟಿಯ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ನನ್ನ ಬಾಳಿನ ಬೆಳಕು, ಹೌದು, ಆರಾಧ್ಯ ದೇವರಾದಂಥ ಯಾರಪ್ಪ? ಯಾವತ್ತು ಶಿವನೇ ಶ್ರೀಯಾಣ ಸಿದ್ಧ ದೇವರ ಹಿಡಿದಾವರೆಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹಾಲಮತದ ಮೂಲ ಗುರುವಾದಂಥ ರೇವಣ ಸಿದ್ಧ ದೇವರನ್ನು ಭಕ್ತಿಯಿಂದ ನಮಸ್ಕರಿಸಿ, ಹೌದಾ, ಮಾಳಿಂಗರಾಯನನ್ನು ಸದಾ ನಾನು ಸ್ಮರಿಸಿ, ಹೌದು, ಇವತ್ತು ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಫಡ್ನೂರ ಗ್ರಾಮದ ಇವತ್ತಿನ ಜಾತ್ರೆಗೆ ಕಾರಣೀಕರ್ತರಾದಂಥ ದೇವರು ಯಾರಪ್ಪ? ಬೀರಲಿಂಗ ದೇವರ ಹಿಡಿದಾವರೆಗಳಲ್ಲಿ ದೀರ್ಘದಂಡವಾದಂಥ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಇಲ್ಲಿ ಕೂಡಿದಂಥ ಗುರು ಹಿರಿಯರೇ, ಯುವಕರೇ, ನನ್ನ ತಾಯಂದಿರೇ, ಡೊಳ್ಳಿನ ಹಾಡಿಕೆಯನ್ನು ಕೇಳುವಂಥ ಎಲ್ಲ ಅಭಿಮಾನಿಗಳೇ, ನಿಮಗೊಮ್ಮೆ ಶಿರಾಡೋಣ ಸಂಘದ ಪ್ರೇಮ ಪುರಸ್ಕಾರದ ಭಕ್ತಿಯ ನಮನಗಳನ್ನು ಹೇಳಿ ಬೀರದೇವರ ಜಾತ್ರಾ ನಿಮಿತ್ತವಾಗಿ 2 ಡೊಳ್ಳಿನ ಮೇಳಗಳು, ಹೌದ್ರಿಪ್ಪ, ಶ್ರಾವಣ ಮಾಸದ ಪರ್ವಕಾಲ, ಇದು ಬಹಳ 12 ತಿಂಗಳದೊಳಗೆ ಈ ಶ್ರಾವಣ ಮಾಸ ಬಹಳ ಉಪಯುಕ್ತವಾದಂಥದ್ದು ಮತ್ತು ಮಹತ್ವದ ತಿಂಗಳ. ಹೌದು, ಪ್ರತಿಯೊಂದು ಊರೊಳಗ ಪುರಾಣ, ಪ್ರವಚನ, ಡೊಳ್ಳಿನ ಹಾಡಿಕೆ, ಹರಿಕಥೆಗಳು ಇವೆಲ್ಲ ಯಾಕೆ ನಮ್ಮ ಹಿರಿಯರು ಮಾಡ್ಕೊತ ಬಂದಾರಂದ್ರೆ, ಯಾಕೆ ಮಾಡ್ಕೊತ ಬಂದಾರಪ್ಪ? ಶ್ರಾವಣ ಮಾಸದಲ್ಲಿ 1 ತಿಂಗಳು ದೇವಾನುದೇವತೆಗಳೆಲ್ಲ ಭೂಲೋಕದಲ್ಲಿ ಬರ್ತಾರವರು. 1 ತಿಂಗಳ್ರಿ? ಮತ್ತ ಮ್ಯಾಲ ಯಾರು ಇರ್ತಾರೆ? ಮ್ಯಾಲ ಇರ್ತಾರ ಅವರೆಲ್ಲ. ಮತ್ತ 1 ತಿಂಗಳ ಈ ಭೂಲೋಕದಲ್ಲಿ ಬರ್ತಾರ. ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಇಂಥ ಒಂದು ಸತ್ಸಂಗ ಸತ್ಕಾರ್ಯಗಳು ಇವು ನಡ್ಕೋತ ನಮ್ಮ ಹಿರಿಯರು ಮಾಡ್ಕೋತ ಬಂದಾರ. ದೇವತೆಗಳ ಸಲುವಾಗಿ ದೇವರಿಗೂ ಈ ಭೂಲೋಕಕ್ಕೆ ಬಂದು ನಿಮ್ಮ ಒಂದು ಸಮಗ್ರ ಒಂದು ಇತಿಹಾಸ ಪುರಾಣಗಳನ್ನ, ನಿಮ್ಮ ವ್ಯವಹಾರಗಳು ಏನೇನದಾವ ಅವು ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರಂತ ಹೇಳಿ. ಹೌದ್ರಿಪ್ಪ, ಈ ಶ್ರಾವಣ ಮಾಸ ಹಿಂಗೆ ನಡೀತದ. ಅದಕ್ಕಿರ್ಲಿ ನಮ್ಮ ಜೊತೆ ಹಾಡುವಂಥವ್ರು ನಿಮಗೆಲ್ಲ ಗೊತ್ತದ. ಉಮದಿ ಡೊಳ್ಳಿನ ಸಂಘ, ಹೌದ್ರಿಪ್ಪ, ಮಲಕಾರಿ ಸಿದ್ದೇಶ್ವರ ಡೊಳ್ಳಿನ ಸಂಘ, ಸಾಕಿನ ಉಮದಿ, ಆ ಮಹಾನುಭಾವರು ಕೂಡಿಸಿರಿ. ಇವತ್ತು ನಾವು ಮಾಡುವಂತ ಸೇವಾದಲ್ಲಿ ಬಹುತೇಕವಾಗಿ ಮಾತು ಬಾರಿಸುವುದರಲ್ಲಿ, ಸೂರದಲ್ಲಿ ಹೆಚ್ಚು ಕಡಿಮೆ ತಪ್ಪುಗಳಾಗ್ತಾವ್ರಿಪ್ಪ. ಆ ತಪ್ಪುಗಳಾದರೂ ಸಹಿತ ಆ ತಪ್ಪುಗಳನ್ನ ತಾವು ತೆಗೆದಿಟ್ಟು ಈ ಸತ್ಯ ಸಿದ್ಧರ ಒಂದು ಪರಮಾತ್ಮನ ಸೇವೆ ಕಡೆಗೆ ನೀವೆಲ್ಲ ಲಕ್ಷ್ಯ ಕೊಡ್ತೀರಿ, ಲಕ್ಷ್ಯ ಕೊಟ್ಟು ಇರ್ತೀರಿ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಇಡೀ ಕೂಡಿದ ದೈವಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಈ ಮನುಷ್ಯ ಜನ್ಮ ಬಹಳ ದೊಡ್ಡದ. ಈ ಮನುಷ್ಯ ಜನ್ಮ ಬಹಳ ದೊಡ್ಡದದ. ಹೆಂಗ್ರಿಪ್ಪ ಮನುಷ್ಯ ಜನ್ಮ ದೊಡ್ಡದತ್ತ ಯಾಕೆ ಹೇಳ್ತಾರ್ರಿಪ್ಪ? 84 ಲಕ್ಷ ಜೀವರಾಶಿಗಳು ಏನದಾವ ಅವು ತಮ್ಮ ಜಾಗದೊಳಗೆ ಇರ್ತಾವ. ಅವಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗಿಲ್ಲ. ಆದ್ರೆ ಮನುಷ್ಯ ಜನ್ಮಕ್ಕೆ ಭಗವಂತ ದೊಡ್ಡದಾದಂತ ಒಂದು ಸ್ಥಾನ ಕೊಟ್ಟಾನ. ಯಾಕೆ ಕೊಟ್ಟಾನ್ರಿಪ್ಪ? ನೀನು ಮನಸ್ಸು ಮಾಡಿದೆ ಅಂದ್ರೆ ಮಹಾದೇವನಾಗ್ತಿ. ಹೌದು, ಎತ್ತಾಗಿ ಉಳಿತದ, ಕತ್ತಾಗಿ ಉಳಿತದ, ಕುದುರೆ ಆಗಿ ಉಳಿತದ, ನಾಯಿನೇ ಆಗಿ ಉಳಿತದ. ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀ ಭಗವಂತ ನಿನಗೆ ಕೊಟ್ಟಂತ ಈ ಅವಕಾಶ ಸರಿಯಾಗಿ ಬಳಸಿಕೊಂಡಿ ಅಂದ್ರೆ ನೀನೊಬ್ಬ ದೇವರಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಶ್ರುತಿ ಪ್ರಮಾಣ ಶಾಸ್ತ್ರಗಳು ಹಿಂಗೆ ಹೇಳ್ತಾವ. ಹೌದಾ? ಅದಕ್ಕೆ ನೀವು ಎಲ್ಲ ಬಹಳ ಲಕ್ಷಾಣ ಸಿದ್ಧಲಿಂಗನ ಆಶ್ರಯದಲ್ಲಿ ನಡೆದಾಡಿದ ಭೂಮಿ ಇದು. ಇಲ್ಲೆಲ್ಲ ಅಲ್ಲಿದ್ದವ್ರು ನೀವೆಲ್ಲ. ನಿಮಗೆ ನಾನೇನು ಬಹಳ ಹೆಚ್ಚಿಗೆ ಹೇಳುದಿಲ್ಲ. ಅದಕ್ಕೆ ನಾವು ಮಾಡುವಂತ ಸೇವಾ ಹೆಚ್ಚು ಕಡಿಮೆ ಆದರೂ ನೀವೆಲ್ಲ ಕ್ಷಮಾಭಾವದಿಂದ ನೋಡ್ತೀರಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ಇನ್ನು ಒಂದು ಖ್ಯಾಲಿ ಹಾಡಿ ಮುಂದಿನ
ಕಲಾವಂತರಿಗೆ ಚಾನ್ಸ್ ಕೊಡುನು. ಇಲ್ಲೆಲ್ಲ ಕಮಿಟಿಯವರು ಹಾಲು ಮೊತ್ತದೊಳಗೆ ಏನಾದರೂ ಚರ್ಚೆ ಆಗಲಿ, ವಿಷಯ ರೂಪದಾಗಲಿ ಹಾಲು ಮೊತ್ತದೊಳಗೆ ಮಾತಾಡತ್ ಹೇಳ್ಯಾರ. ನಮಗೆ ಗುರುನಾಥ ಬುದ್ಧಿ ಕೊಟ್ಟಟ್ಟು ಹೌದು ಹಾಲು ಮೊತ್ತದೊಳಗೆ ಅವರು ಉಮದಿ ಕಲಾವಂತರು ಮುಂದಿನ ಸಂದನಾಗಿ ಹೆಂಗೆ ಹೋಗ್ತಾರ ಹಂಗ ಆ ಪ್ರಮಾಣ ನಾವು ಹೋಗ್ಯವಂತ ಹೇಳಿ ಮತ್ತೊಮ್ಮೆ ನಿಮ್ಗೆ ಅನಂತವಾಗಿ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸಿ ಚಾಲ್ ಹಾಡ್ತೀವಿ. ಇನ್ನೊಂದು ಮಾತ ಏನ್ರಿಪ್ಪ ಮಾತದು? ಗುಲಾಲ ಭಂಡಾರ, ವಿಶೇಷವಾಗಿ ಭಂಡಾರ ಹಚ್ಚ್ರಿ, ಗುಲಾಲ ಬ್ಯಾಡ ಅಂತ ಅನ್ನೋದಿಲ್ಲ. ಈಗೆಲ್ಲ ಅದರೊಳಗೆ ಕೆಮಿಕಲ್ಸ್ ಕೂಡಿಸಿ ಗುಲಾಲಗಳದಾವ, ಅವು ನೀವು ಭಾಳ ಹಣಿಗೆ ಹಚ್ಚಿರಿ, ಹಿಂಗೆ ಹಾರಿಸಿರಿ ಅಂದ್ರೆ ಗಂಟ್ಲೊಳಗೆ ನಮ್ಮ ಹೊಟ್ಟೆಯೊಳಗೆ ಹೋದ್ವು ಅಂದ್ರೆ ಈ ಶ್ರಾವಣ ಮಾಸ ಎಡಬಿಡದೆ ಕಾರ್ಯಕ್ರಮ. ಹೌದ್ರಿ, ಒಂದು ದಿವಸನೂ ಸೂಟಿರಂಗಿಲ್ಲ ನಮಗೆ. ಅದಕ್ಕೆ ಧ್ವನಿಗಳ ಮೇಲೆ ಅವಕ್ರ ಪ್ರಭಾವ ಬೀರ್ತದೆ, ಪರಿಣಾಮ ಆಗ್ತದ್ರಿಪ್ಪ. ಹಚ್ಚವ್ರು ತಪ್ಪು ತಿಳ್ಕೊಬಾರ್ದು, ತಂದು ಸ್ವಲ್ಪ ಹಣಿಗೆ ಹಚ್ಚಿರಿ, ನಿಮ್ಮದು ಖುಷಿ ಇರ್ತದ. ಆದ್ರೆ ಹಾಗೆಲ್ಲ ನೀವು ಮಾಡ್ತೀರಂತ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ನೆನಪಿಗೆ ತಂದು ಕೊಟ್ಟು ಒಂದು ಖ್ಯಾಲಿ ಹಾಡಿ ಮುಂದೆ ಆ ಉಮದಿ ಕಲಾವಂತರಿಗೆ ಪಾಳಿ ಹೋಗ್ತದ. ಎಲ್ಲರಿಗೂ ನಮಸ್ಕಾರ 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 ನಮಸ್ಕಾರ.